ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಚಾಮರಾಜನಗರ ಜಿಲ್ಲೆಯ ಪ್ರವಾಸೋದ್ಯಮದಲ್ಲಿ ಚೇತರಿಕೆ, ಜಿಲ್ಲಾಡಳಿತದ ಅಂಕಿಅಂಶಗಳಿಂದ ಮಾಹಿತಿ. ಕಾಜಿರಂಗ ವನ್ಯಲೋಕ 5 ಕೊಕ್ಕರೆಗಳ ತಾಣ, ವನ್ಯಧಾಮದ ಅಚ್ಚರಿಗಳಿಗೆ ವಿಶೇಷ ಪ್ರಭೇದಗಳ ಸೇರ್ಪಡೆ. ಇಂಡಿಯನ್ ರೈಲ್ವೇಸ್ನಲ್ಲಿ ಹೊಸ ಅಧ್ಯಾಯ, ಹೆಚ್ಚಲಿರುವ ವಂದೇ ಭಾರತ್ ಅಮೃತ್ ಭಾರತ್ ಹಂಪಿ. ಮಾಜಿ ಸೈನಿಕರ ಎವರೆಸ್ಟ್ ಎತ್ತುಪಡಿಸಿ ಇತಿಹಾಸ ಬರೆದ ರಷ್ಯಾದ ವಿಶೇಷ ಚೇತನ. ಕರ್ನಾಟಕ ಚಾಮರಾಜನಗರ ಜಿಲ್ಲೆ ಈಗ ಪ್ರವಾಸೋದ್ಯಮದ ಕೇಂದ್ರ ಬಿಂದು. ಈ ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳು ದೇಶದಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆದರೆ ಕೋವಿಡ್ ನಂತರದ ದಿನಗಳಲ್ಲಿ ಚಾಮರಾಜನಗರ ಪ್ರವಾಸೋದ್ಯಮ ಚಟುವಟಿಕೆ ನೆಲಕಚ್ಚಿತ್ತು. 2020ರ ನಂತರ ಈ ಜಿಲ್ಲೆಯ ಪ್ರವಾಸಿ ತಾಣಗಳ ಆದಾಯ ಇಳಿಮುಖ ಕಂಡಿತ್ತು. ಈಗ ಒಂದು ಖುಷಿ ವಿಚಾರವನ್ನ ಜಿಲ್ಲಾಡಳಿತ ಹಂಚಿಕೊಂಡಿದೆ. ಜಿಲ್ಲೆಯ ಧಾರ್ಮಿಕ ಕ್ಷೇತ್ರಗಳು, ವನ್ಯಧಾಮಗಳು ಮತ್ತು ಐತಿಹಾಸಿಕ ತಾಣಗಳಿಗೆ ಪ್ರವಾಸಿಗರ ಸಂಖ್ಯೆ ಏರಿಕೆ ಕಂಡಿದೆ ಎಂದು ಅಂಕಿಅಂಶಗಳು ತಿಳಿಸಿವೆ. 2025ರ ಮೇ ತಿಂಗಳಿನಿಂದ ಇಲ್ಲಿಯವರೆಗೆ ಅಂದಾಜು 1.6 ಕೋಟಿ ಪ್ರವಾಸಿಗರು ಚಾಮರಾಜನಗರಕ್ಕೆ ಭೇಟಿ ನೀಡಿದ್ದಾರೆ ಎಂದು ತಿಳಿದುಬಂದಿದೆ. ಆದಾಯದಲ್ಲೂ ಚೇತರಿಕೆ ಕಂಡಿರುವುದನ್ನು ಖಚಿತಪಡಿಸಿರುವ ಜಿಲ್ಲಾಡಳಿತ 10 ಪಟ್ಟು ಏರಿಕೆಯಾಗಿದೆ ಎಂದು ತಿಳಿಸಿದೆ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಮೀಸಲು ಪ್ರದೇಶ ವನ್ಯಲೋಕದ ಅಚ್ಚರಿಗೆ ಸುದ್ದಿಯಾಗಿದೆ. ಕಾಜಿರಂಗದಲ್ಲಿ 30 ಪ್ರಭೇದದ ಹಿಂಸ್ರ ಪಕ್ಷಿಗಳು ಮತ್ತು 8 ಪ್ರಭೇದದ ಕೊಕ್ಕರೆಗಳು ಬೀಡುಬಿಟ್ಟಿವೆ ಎಂದು ವರದಿಗಳು ತಿಳಿಸಿವೆ. ಅಸ್ಸಾಂನ ಶ್ರೀಮಂತ ವೈವಿಧ್ಯಮಯ ಜೌಗು ಪ್ರದೇಶಗಳು ಮತ್ತು ಹಿಮಾಲಯದ ತಪ್ಪಲುಗಳು ಈ ಬೇಟೆಯ ಪಕ್ಷಿಗಳಿಗೆ ನಿರ್ಣಾಯಕ ಆವಾಸ ಸ್ಥಾನಗಳು ಒದಗಿಸುತ್ತವೆ. ವರದಿಗಳ ಪ್ರಕಾರ ಪ್ರಪಂಚದಲ್ಲಿ 20 ಪ್ರಭೇದದ ಕೊಕ್ಕರೆಗಳು ಇದ್ದು, ಅವುಗಳ ಪೈಕಿ 8 ಪ್ರಭೇದದ ಕೊಕ್ಕರೆಗಳನ್ನು ಕಾಜಿರಂಗ ವನ್ಯಧಾಮದಲ್ಲಿ ಕಾಣಬಹುದು ಎಂದು ಅಸ್ಸಾಂ ಅರಣ್ಯ ಇಲಾಖೆ ತಿಳಿಸಿದೆ. ವಿಶ್ವವಿಖ್ಯಾತ ವಿಜೇತ ಮತ್ತು ತೈಮೂರ್ ಸಾಮ್ರಾಜ್ಯದ ಸ್ಥಾಪಕ ಅಮೀರ್ ತೈಮೂರ್ ಜನಿಸಿದ್ದು ಇದೇ ನಗರದಲ್ಲಿ. ಸಮರ್ಕಂಡ್ ಅವನ ರಾಜಧಾನಿಯಾಗಿದ್ರೂ ಶಕ್ರಿಸಿಯಬ್ಸ್ ಅವನ ಹೃದಯಕ್ಕೆ ಹತ್ತಿರವಾದ ಸ್ಥಳವಾಗಿತ್ತು. ತನ್ನ ಜನ್ಮಸ್ಥಳವನ್ನ ಸಾಮ್ರಾಜ್ಯದ ಅತ್ಯಂತ ಸುಂದರ ನಗರವನ್ನಾಗಿ ಮಾಡಲು ಅವನು ಬಹಳ ಶ್ರಮಿಸಿದ್ದನು. ತೈಮೂರ್ ಇಲ್ಲಿ ನಿರ್ಮಿಸಿದ ಅಕ್ ಸರಾಯ್ ಅಥವಾ ಬಿಳಿ ಅರಮನೆ ವಾಸ್ತುಶಿಲ್ಪದ ಒಂದು ಅದ್ಭುತ. ಇದರ ಪ್ರವೇಶ ದ್ವಾರವೊಂದೇ ಸುಮಾರು 70 ಮೀಟರ್ ಎತ್ತರವಿದ್ದಿತ್ತು ಎನ್ನಲಾಗುತ್ತದೆ. ಇಂದು ಅದರ ಕೆಲವು ಭಾಗಗಳು ಮಾತ್ರ ಉಳಿದಿದ್ರೂ ಅಲ್ಲಿನ ನೀಲಿ ಮತ್ತು ಚಿನ್ನದ ಬಣ್ಣದ ಮೊಸಾಯಿಕ್ ಕೆಲಸಗಳು ಅಂದಿನ ವೈಭವವನ್ನ ಸಾರುತ್ತದೆ. ಈ ಅರಮನೆಯ ಗೋಡೆಯ ಮೇಲೆ ನಮ್ಮ ಶಕ್ತಿಯನ್ನ ನೀವು ಪ್ರಶ್ನಿಸುವುದಾದರೆ ನಮ್ಮ ಕಟ್ಟಡಗಳನ್ನ ನೋಡಿ ಎಂಬ ವಾಕ್ಯವನ್ನ ಕೆತ್ತಲಾಗಿದೆ. ಹಾಗಾದ್ರೆ ಶಕ್ರಿಸಿಯಬ್ಸ್ ಯಾವ ದೇಶದಲ್ಲಿದೆ? ಇಂಡಿಯನ್ ರೈಲ್ವೇಸ್ ಅಭಿವೃದ್ಧಿಯ ಹೊಸ ಆಯಾಮದೆಡೆಗೆ ಹೆಜ್ಜೆ ಇಡಲು ನಿರ್ಧರಿಸಿದೆ. ಹೆಚ್ಚುತ್ತಿರುವ ಪ್ರಯಾಣಿಕರು ಮತ್ತು ದೇಶಾದ್ಯಂತ ಪ್ರೀಮಿಯಂ ರೈಲು ಸೇವೆಗಳನ್ನು ಹೆಚ್ಚಿಸಲು ನಿರ್ಧರಿಸಿದೆ. 2026-27ನೇ ಸಾಲಿನಲ್ಲಿ ಐಆರ್ಸಿಟಿಸಿಯ ಪ್ರವಾಸೋದ್ಯಮ ವ್ಯವಹಾರವು 20% ಬೆಳೆಯುವ ನಿರೀಕ್ಷೆ ಇದೆ ಎಂದು ಇಲಾಖೆ ತಿಳಿಸಿದೆ. ಈ ಕುರಿತು ಮಾಹಿತಿಯನ್ನ ನೀಡಿರುವ ವ್ಯವಸ್ಥಾಪಕ ನಿರ್ದೇಶಕರು, ರೈಲ್ವೆ ಸಚಿವಾಲಯ ವಂದೇ ಭಾರತ್ ಸ್ಲೀಪರ್ ಮತ್ತು ಅಮೃತ್ ಭಾರತ್ ರೈಲುಗಳ ಸಂಪರ್ಕವನ್ನು ವಿಸ್ತರಿಸುತ್ತಿದ್ದು, ಅಭಿವೃದ್ಧಿ ಬೆಳವಣಿಗೆ ಅವಕಾಶಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಷ್ಯಾದ ಮಾಜಿ ಸೈನಿಕ ರುಸ್ತಮ್ ನಬೀವ್ ಕೃತಕ ಕಾಲುಗಳಿಲ್ಲದೆ ಕೇವಲ ತೋಳುಗಳನ್ನು ಬಳಸಿ ಮೌಂಟ್ ಎವರೆಸ್ಟ್ ಏರಿದ ಮೊದಲ ವಿಶೇಷ ಚೇತನ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 2015ರಲ್ಲಿ ಮಿಲಿಟರಿ ಬ್ಯಾರಕ್ ಕುಸಿದು ಬಿದ್ದ ಪರಿಣಾಮ ನಬೀವ್ ತಮ್ಮ 2 ಕಾಲುಗಳನ್ನು ಕಳೆದುಕೊಂಡಿದ್ರು. ಕಾಲು ಕಳೆದುಕೊಂಡರೇನಂತೆ, ಒನ್ಸ್ ಎ ಸೋಲ್ಜರ್ ಆಲ್ವೇಸ್ ಎ ಸೋಲ್ಜರ್. ಮೌಂಟ್ ಎವರೆಸ್ಟ್ ಏರುವ ಕನಸನ್ನ ಕಂಡಿದ್ದ ರುಸ್ತಮ್ ಕಳೆದ ತಿಂಗಳಿನಲ್ಲಿ ಎವರೆಸ್ಟ್ ಏರುವ ಮೂಲಕ ಇತಿಹಾಸ ಸೃಷ್ಟಿಸಿದ್ದಾರೆ. ಶಿಖರ ತಲುಪಿದ ನಂತರ ಜೀವನದ ಕೊನೆಯ ಕ್ಷಣದವರೆಗೆ ಹೋರಾಡಿ ಎಂಬ ಸಂದೇಶವನ್ನ ಪ್ರಪಂಚಕ್ಕೆ ನೀಡಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಕರ್ನಾಟಕದ ಅತ್ಯಂತ ಪುರಾತನ ದೇವಾಲಯ ಎಲ್ಲಿದೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.